ಇಲ್ಲಿ ನೀವು ನೋಡ್ತಿರುವ ಕ್ಯೂಟ್ ಆದ ನಾಯಿಯ ಬ್ರೀಡ್ನ ಹೆಸರು ಶಿಡ್ಜು. ನೀವು ಫಸ್ಟ್ ಟೈಮ್ ಮನೆಗೆ ಡಾಗ್ಸ್ ಅನ್ನು ತಗೊಳ್ಳುವ ಪ್ಲಾನ್ ಅಲ್ಲಿ ಇದ್ರೆ ಶಿಡ್ಜು ನಿಮಗೆ ಬೆಸ್ಟ್ ಆದ ಚಾಯ್ಸ್. ಶಿಡ್ಜು ಒರಿಜಿನೇಟ್ ಆಗಿದ್ದು ಟಿಬೇಟ್ನಲ್ಲಿ. ಟಿಬೇಟ್ನ ಮಾಂಕ್ಸ್ ಇದನ್ನ ಬ್ರೀಡ್ ಮಾಡಿ ಬೆಳೆಸಿದಂತ ಹೇಳ್ತಿದ್ದಾರೆ. ಈಗ ಇದು ಆಲ್ ಓವರ್ ವರ್ಲ್ಡ್ ಒಂದು ಬೆಸ್ಟ್ ಆದ ಪಾಕೆಟ್ ಫ್ರೆಂಡ್ಲಿ ಡಾಗ್ ಆಗಿ ಫೇಮಸ್ ಆಗಿದೆ. ಇದರ ವೆಯ್ಟ್ 4 to 7 kgs ಮತ್ತೆ ಹೈಟ್ 28 to 30 centimeters ತನಕ ಇದು ಗ್ರೋ ಆಗ್ತದೆ. ಇದೊಂದು ಬೆಸ್ಟ್ ಆದ ಕಂಪ್ಯಾನಿಯನ್ ಡಾಗ್. ನಿಮಗೆ ಇದು ತುಂಬಾ ಲವ್ ಮಾಡ್ತದೆ ಅಂಡ್ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ಈಸಿಯಾಗಿ ಸೂಟ್ ಆಗ್ತದೆ. ಇದಕ್ಕೆ ಹೇರ್ ಫಾಲ್ನ ಪ್ರಾಬ್ಲಮ್ ಅಷ್ಟೇನು ಬರಲ್ಲ, ಬಟ್ ಇದರ ಹೇರ್ ಲಾಂಗ್ ಆಗಿ ಗ್ರೋ ಆಗ್ತಾನೆ ಇರುವ ಕಾರಣ ಇದಕ್ಕೆ ಅಟ್ಲೀಸ್ಟ್ 2 months ಅಥವಾ 3 monthsಗೆ ಒಮ್ಮೆ ನೀವು ಗ್ರೂಮಿಂಗ್ ಮಾಡಿಸಬೇಕು. ಗ್ರೂಮಿಂಗ್ ಮಾಡಿ ಟ್ರಿಮ್ಮಿಂಗ್ ಮಾಡೋದ್ರಿಂದ ನಿಮ್ಮ ಶಿಡ್ಜು ತುಂಬ ಹ್ಯಾಪಿಯಾಗಿ ಇರ್ತದೆ ಆ್ಯಂಡ್ ಇದಕ್ಕೆ ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಸ್ನಾನ ಮಾಡಿಸಬೇಕು. ತುಂಬಾ ಚಿಕ್ಕ ಬ್ರೀಡ್ ಆದ ಕಾರಣ ಇದಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರ್ಬೋದು. ಇದರಿಂದಾಗಿ ಇದಕ್ಕೆ ತುಂಬ ಎಕ್ಸಸೈಸ್ ರನ್ನಿಂಗ್ ಎಲ್ಲ ಮಾಡಬೇಕಂತ ಇಲ್ಲ. ಇದಕ್ಕೆ ಕಾಮನ್ ಆಗಿ ಡೆಂಟಲ್ ಇಶ್ಯೂಸ್ ಮತ್ತು ಐ ಇನ್ಫೆಕ್ಷನ್ಸ್ ಬರ್ತವೆ. ಸೊ ಹೈಜೀನ್ ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಲಿಕ್ಕೆ ಮರಿಬೇಡಿ.